ರಕ್ತದೋಕುಳಿ ಮಾರಕಾಸ್ತ್ರದಿಂದ ಕೊಚ್ಚಿ ಹಂತಕ ಬಾಗಪ್ಪನ ಹತ್ಯೆ ಮಾಡಲಾಗಿದೆ. ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಘಟನೆ ನಡೆದಿದೆ. ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ ಹತ್ಯೆಯಾಗಿದೆ. ಭೀಮಾ ತೀರದಲ್ಲಿ ಮತ್ತೆ ಹರಿದಿದೆ ರಕ್ತದೋಕುಳಿ. ಮಾರಕಾಸ್ತ್ರದಿಂದ ಕೊಚ್ಚಿ ಹಂತಕ ಬಾಗಪ್ಪನ ಹತ್ಯೆ ಮಾಡಲಾಗಿದೆ. ದೇಹವನ್ನ ಪೀಸ್ ಪೀಸ್ ಮಾಡಿ ಬರ್ಬರ ಹತ್ಯೆಯನ್ನ ಮಾಡಲಾಗಿದೆ. ಬಾಗಪ್ಪ ಹರಿಜನ ಹತ್ಯೆಗೆ ಈಗ ವಿಜಯಪುರ ಜನ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮನೆಯಿಂದ ಹೊರಬರ್ದಿದ್ದಂತೆ ಬಾಗಪ್ಪನನ್ನ ಕ್ರೂರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ರಾತ್ರಿ 8:50 ಸುಮಾರಿಗೆ ಹಂತಕರು ಕಗ್ಗೊಲೆ ನಡೆಸಿದ್ದಾರೆ. ಆರೋಪಿಗಳಿಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮುಂದುವರಿಸಲಾಗಿದೆ. ಎಎಸ್ಪಿ ರಾಮನಗೌಡ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿರುವಂತದ್ದು. ಬಾಗಪ್ಪನ 2 ಕೈ ಕಟ್ ಮಾಡಿರೋ ದುರುಳರು ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವಿಷುವಲ್ಸ್ ಅನ್ನ ನಾವು ನಿಮ್ಗೆ ತೋರಿಸೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಆತನ ದೇಹವನ್ನ ಪೀಸ್ ಪೀಸ್ ಮಾಡಿದ್ದಾರೆ. ಆತನ 2 ಕೈಗಳನ್ನ ಕಟ್ ಮಾಡಿದ್ದಾರೆ ದುರುಳರು. ಬಾಗಪ್ಪ ಹಂತಕರಿಗಾಗಿ ಈಗ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಸ್ತಿಗಾಗಿ ಈ ಹತ್ಯೆ ನಡೆದಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಬಟ್ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜು, ಈತನನ್ನ ಇಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ, ಬರ್ಬರವಾಗಿ ದೇಹವನ್ನ ಪೀಸ್ ಪೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ, ಅದರ ಜೊತೆಗೆ ಯಾವ ರೀತಿಯಾಗಿತ್ತು ಈತನ ಹತ್ಯೆ, ಎಷ್ಟು ಗಂಟೆಗೆ ನಡೆಯಿತು? ಚೈತ್ರ ಏನಂತಂದ್ರೆ ವಿಜಯಪುರ ನಗರದ ಹೊರಭಾಗದಲ್ಲಿರುವಂತಹ ರೇಡಿಯೋ ಕೇಂದ್ರ ಇದೆ. ರೇಡಿಯೋ ಕೇಂದ್ರದಿಂದ ಕೆಲವೇ ದೂರದಲ್ಲಿ ಒಂದು ಮದೀನಾ ನಗರ ಅಂತ ಒಂದು ಏರಿಯಾ ಇದಂತದ್ದು. ಆ ಏರಿಯಾದಲ್ಲಿ ಬಾಗಪ್ಪ ಹರಿಜನ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾನೆ. ಆತ ಪ್ರತಿ 2-3 ತಿಂಗಳಿಗೊಮ್ಮೆ ಮನೆಯನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಕಾರಣ ಅಷ್ಟೇ, ಭದ್ರತೆ ಕಾರಣಕ್ಕೆ ಮತ್ತೆ ವಿರೋಧಿಗಳಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಅದೇ ರೀತಿ ಮದೀನಾ ನಗರದಲ್ಲಿ ಒಂದು 2-3 ಮನೆಯನ್ನು ಚೇಂಜ್ ಮಾಡ್ಕೊಂಡು ಮತ್ತೆ ಒಂದು ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದಷ್ಟೇ ಒಂದು ಮನೆಯನ್ನ ಬಾಡಿಗೆ ಇಟ್ಟಿದ್ದ. ಆದ್ರೆ ಅದೇ ಮನೆಯ ಮುಂಭಾಗವಾಗಿ ಈತ ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಆಯುಧಗಳಿಂದ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಈಗ ಕೆಲವೇ ಗಂಟೆಗಳ ಹಿಂದೆ ನಡೆದಿರುವಂತದ್ದು. ಈಗ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು, ಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತೆ ವಿಜಯಪುರದಲ್ಲಿ ಈ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂದ್ರೆ ಭೀಮಾ ತೀರ ವಿಚಾರಕ್ಕೆ ಸಂಬಂಧಪಟ್ಟ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಮತ್ತೆ ಇಲ್ಲಿಂದ ವರ್ಗಾವಣೆಯಾಗಿ ಬೇರೆ ಬೇರೆ ಕಡೆ ಹೋಗಿರುವಂತಹ ಅಧಿಕಾರಿಗಳನ್ನ ಸಹಿತ ಈಗ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸ್ತಾ ಇರೋದು. ಫಾರಿನ್ ಎಕ್ಸ್ಪೋರ್ಟ್ ಸೇರಿದಂತೆ ಹಲವರಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ ಬಾಗಪ್ಪ ಹರಿಜನ ಅಂದ್ರೆ ಭೀಮಾ ತೀರದ ಎರಡನೇ ಅಧ್ಯಾಯ ಏನಿದೆ ಅದ್ರ 2ನೇ ಅಧ್ಯಾಯದ ಪ್ರಮುಖ ನಾಯಕ ಆಗಿದೆ. ಇವತ್ತು ಆತನ ಹತ್ಯೆ ಆಗಿರುವಂತದ್ದು ಬಹಳಷ್ಟು ಇಡೀ ವಿಜಯಪುರ ನಗರ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆ ಮತ್ತೆ ಕಲಬುರಗಿ ಜಿಲ್ಲೆ ಮತ್ತೆ ಮಹಾರಾಷ್ಟ್ರ, ಈ ಎರಡು ಜಿಲ್ಲೆಗಳು ಮತ್ತೆ ಮಹಾರಾಷ್ಟ್ರ 2 ರಾಜ್ಯಗಳಿಗೂ ಬಹಳಷ್ಟು ಕುತೂಹಲ ಮೂಡುವಂತದ್ದು. ಯಾಕಂದ್ರೆ 2 ರಾಜ್ಯಗಳಿಗೂ ಆತ ಬೇಕಾಗಿದ್ದ, ಮತ್ತೆ ಜೊತೆಗೆ 2 ಜಿಲ್ಲೆಗಳು ಸಹಿತ ಆತ ಬಹಳಷ್ಟು ಬೇಕಾಗಿದ್ದ. ಆತನ ಮೇಲೆ ಬಹಳಷ್ಟು ಪ್ರಕರಣಗಳಿದ್ವು. ಆದ್ರೆ ಲೀಗಲ್ ಆಗಿ ಎಲ್ಲ ಕೇಸ್ಗಳಿಂದ ಆತ ಖುಲಾಸೆಯಾಗಿ ಸಂಸಾರ ಮಾಡಿಸ್ಕೊಂಡು ಆರಾಮಾಗಿದ್ದ. ಆದ್ರೆ ಇವತ್ತು ಆತ ಬರ್ಬರ ಹತ್ಯೆ ಆಗಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾಣಬಾರದ್ದು. ಈಗ ಸ್ಥಳಕ್ಕೆ ನೋಡಿದ್ರೆ ಜಾತ್ರೆ ರೀತಿ ಜನ ಇಲ್ಲಿ ಸೇರ್ಕೊಂಡು ಬಾಗಪ್ಪನ ನೋಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಬಾಗಪ್ಪ ಒಂದ್ ಕಾಲದಲ್ಲಿ ಬಹಳಷ್ಟು ಭೀಮಾ ತೀರದ ಕುಖ್ಯಾತಿಯನ್ನ ಗಳಿಸಿದ. ಮತ್ತೆ ಆತ ಅಂದ್ರೆ ಇಡೀ ಬಿಜಾಪುರ, ಬಾಗಲಕೋಟೆ, ಕಲಬುರಗಿ ಎಲ್ಲ ಜಿಲ್ಲೆಗಳು ಸಹಿತ ನಡೀತಾ ಇದ್ವು. ಹಾಗಾಗಿ ಅಂತ ವ್ಯಕ್ತಿಗೆ ಬರ್ಬರವಾಗಿ ಹತ್ಯೆಯಾಗಿ ನಡು ರಸ್ತೆಯಲ್ಲಿ ಬಿದ್ದಿರೋದಕ್ಕೆ ಇಡೀ ಜನ ತಂಡೋಪತಂಡವಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ನೋಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರಿಂದ ಬಹಳಷ್ಟು ಭದ್ರತೆಯನ್ನು ಒದಗಿಸಿ ಇಡೀ ಪ್ರದೇಶವನ್ನು ನಾಗಮಂದಿಯನ್ನ ಮಾಡಿ ಈಗ ಯಾರು ಹತ್ಯೆ ಮಾಡಿರ್ಬೋದು ಅಂತ ಹೇಳಿ ಸ್ಥಳೀಯ ತನಿಖೆ ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಇನ್ನು ಬಾಡಿ ಸಹಿತ ಸ್ಥಳದಲ್ಲೇ ಇದೆ. ಇನ್ನು ಇದಾದ್ಮೇಲೆ ಈಗ ಪೋಸ್ಟ್ ಮಾರ್ಟಮ್ಗೆ ಅದನ್ನ ಕಳಿಸೋ ಸಾಧ್ಯತೆ ಇರುವಂತದ್ದು. ಚೈತ್ರ, ಗುರುರಾಜ್, ಈಗ ಈ ಬಾಗಪ್ಪ ಹರಿಜನ ಇದಾರಲ್ಲ, ಈತರ ಒಂದು ಹವಾ ಹೇಗಿತ್ತು ಅಂತಂದ್ರೆ ಈ ಕಲಬುರಗಿ, ವಿಜಯಪುರ, ಭೀಮಾ ತೀರದಲ್ಲಿ ಸಾಕಷ್ಟು ಹಾವಳಿ ಇಟ್ಟಂತಹ ಒಂದು ಕೊನೆಯ ತಲೆ ಅಂತಾನೆ ಹೇಳ್ಬೋದು. ಆ ಕೊನೆಯ ತಲೆ ಈಗ ಉರುಳು ಹೋಗಿದೆ. ಈತನನ್ನ ಬಿಟ್ರೆ ನೆಕ್ಸ್ಟ್ ಇರೋದು ಇವಾಗ ಮಹದೇವ ಸಾವುಕಾರನವರು. ಈಗ ಈತ ಇಲ್ಲೇ ಇದ್ದಾನೆ ಅಥವಾ ಈತನನ್ನ ಹತ್ಯೆ ಮಾಡಬೇಕು. ಸದ್ಯಕ್ಕೀಗ ಮೇಲ್ನೋಟಕ್ಕೇನೋ ಆಸ್ತಿ ವಿಚಾರ ಅಂತ ಗೊತ್ತಾಗ್ತಾ ಇದೆ. ಬಟ್ ಈಗ ಆಸ್ತಿ ವಿಚಾರವನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಕಾರಣಗಳು ಮೇಲ್ನೋಟ ಕಂಡು ಬರ್ತಾ ಇದೆಯಾ? ಚೈತ್ರ, ಏನಂತಂದ್ರೆ ಈ ಆಸ್ತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕೆಂತಂದ್ರೆ ಕಳೆದ 2018ರಲ್ಲಿ ವಿಜಯಪುರದ ಕೋರ್ಟ್ ಆವರಣ JMFC ಕೋರ್ಟ್ಗೆ ಆತ ವಿಚಾರಣೆಗೆ ಬಂದಿರ್ತಾನೆ. ಯಾವಾಗ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಆತ ಕೋರ್ಟ್ ಆವರಣೆಗೆ ಬಂದಿರ್ತಾನೆ. ಇನ್ನೇನು ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅಷ್ಟು ವೇಳೆಯಲ್ಲೇ ಪೊಲೀಸ್ ಭದ್ರತೆ ಸಹಿತ ಆತನ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಹಾಗಾಗಿ ಅದು ಆಸ್ತಿ ವಿಚಾರಕ್ಕೆ ಅಂತ ಹೇಳಿ ಆವಾಗ ತನಿಖೆಯಿಂದ ಹೊರ ಬಂದಿರುವಂತದ್ದು. ಆ ಪ್ರಕರಣ ಇಟ್ಕೊಂಡು ಇದು ಆಸ್ತಿ ವಾದಕ್ಕೆ ನಡೆದಿರ್ಬೋದು ಅಂತ ಹೇಳಿ ಒಂದು ಕೇವಲ ಅಜೆನ್ಸೆನ್ಸ್, ಇದು ಯಾವುದೋ ರೀತಿ ಅಧಿಕೃತ ಅಲ್ಲ, ಜಸ್ಟ್ ಒಂದು ಇರಬಹುದು ಅಂತ ಹೇಳಿ ಆತರ ಆಗಿತ್ತು. ಅದರದ ಮುಂದುವರಿದ ಭಾಗ ಇರಬಹುದಾ ಅಂತ ಹೇಳಿ ಒಂದು
ಯಾಕಂದ್ರೆ ಒಂದು ಆರೋಪ ಈತನ ಮೇಲೆ ಏನಂತಂದ್ರೆ ಚಂದಪ್ಪ ಹರಿಜನ್ ಸತ್ತ ಬಳಿಕ ಆತನ ಬಹುತೇಕ ಆಸ್ತಿ ಈತನಿಗೆ ಬಂದಿತ್ತು ಅಂತೇಳಿ ಕೆಲವರು ಆರೋಪವನ್ನ ಮಾಡ್ತಾರೆ. ಹಾಗಾಗಿ ಅದರ ಭಾಗ ಇರಬಹುದಾ ಅಂತೇಳಿ ಒಂದು ಇತ್ತು. ಮತ್ತೆ ಆ ಪ್ರಕರಣದಲ್ಲಿ ಯಾವಾಗ ಈತನ ಮೇಲೆ ಗುಂಡಿನ ದಾಳಿ ಆಗಿತ್ತು ಅವಾಗ ಯಲ್ಲಪ್ಪ ಹರಿಜನ್ ಏನಿದ್ದಾನೆ, ಚಂದಪ್ಪ ಹರಿಜನ್ ಆತನ ಮಕ್ಕಳು ಈ ಪ್ರಕರಣದಲ್ಲಿ ಹೆಸರು ಕೇಳಬಂದಿತ್ತು. ಹಾಗಾಗಿ ಈಗ ಬಹಳಷ್ಟು ಕುತೂಹಲ ಇರುವಂತದ್ದು ಈ ಪ್ರಕರಣಕ್ಕೆ ಯಾರು ಅಂತ ಹೇಳಿ. ಮತ್ತೆ ಇನ್ನೊಂದೇನಂದ್ರೆ ಆತ ಈಗ ಪ್ರಾಥಮಿಕವಾಗಿ ಇಲ್ಲ ಸ್ಥಳೀಯರ ಮಾಹಿತಿ ಪ್ರಕಾರ ಇವತ್ತೊಂದು ಮದುವೆ ಕಾರ್ಯಕ್ಕೆ ಆತನ ಇಲ್ಲಿ ಬಂದಿದೆ ಅಂತ ಹೇಳಿ. ಯಾಕಂದ್ರೆ ಬಾಗಪ್ಪ ಹರಿಜನ್ ಹೆಂಗಿದಾನಂದ್ರೆ ಆತ ಯಾವಾಗ ಹೆಂಗ್ ಬರ್ತಾನೆ ಏನ್ ಬರ್ತಾನೆ ಅಂತ ಯಾರಿಗೂ ಗೊತ್ತಾಗ್ತಿರಲ್ಲ. ಒಂದ್ 2-3 ಕಾರು ಒಟ್ಟೊಟ್ಟಿಗೆ ಬಂದ್ರೆ ಅವ ಯಾವ ಕಾರಲ್ಲಿ ಇದಾನೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಿರಲ್ಲ. ಅಂದ್ರೆ ಅಷ್ಟು ಸೆಕ್ಯೂರಿಟಿಯನ್ನ ಮೇಂಟೈನ್ ಮಾಡ್ತಾ ಇದ್ರು. ಜೊತೆಗೆ ಅಷ್ಟು ಅವ್ರದ್ದು ಮಾಹಿತಿನೇ ಆತರ ಕಲೆ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಒಂದು ರಸ್ತೆಗೆ ಅಥವಾ ಒಂದು ಮದುವೆಗೆ ಬರ್ತಿರ್ಬೇಕಾದ್ರೆ ಅಲ್ಲಿ ವಿರೋಧಿಗಳು ಯಾರಾದ್ರೂ ಇದಾರ, ಯಾರಾದ್ರೂ ಇಲ್ವಾ, ಅಲ್ಲಿ ಯಾರು ನಮ್ಮ ಕಡೆ ಇದ್ದಾರೆ, ಯಾರು ಬೇರೆ ಕಡೆ ಇದ್ದಾರೆ, ಯಾರು ಮಾಹಿತಿ ಕಲೆ ಹಾಕೋರು ಇದಾರೆ ಅಂತ ಹೇಳಿ ಈ ಭಾಗದಲ್ಲಿ ಸಹಜವಾಗಿ ಖಬರ್ದಾರ್ ಅಂತ ಇರ್ತಾರೆ. ಆ ಖಬರ್ದಾರ್ ಎಷ್ಟು ಜನ ಮಾಹಿತಿ ಕೊಡ್ತಾರೆ ಅದ್ರ ಬೇಸ್ ಮೇಲೆ ಅವ್ರು ಬರ್ತಾ ಇರೋದು. ಅಷ್ಟು ಸೆಕ್ಯೂರಿಟಿ, ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಸೆಕ್ಯೂರಿಟಿ ಇರುತ್ತೆ ಅದೇ ರೀತಿ ಇವ್ರದಂತಹ ಸೆಕ್ಯೂರಿಟಿ ವೈಯಕ್ತಿಕವಾಗಿ ಮಾಡ್ಕೊಂಡು ಅಷ್ಟು ಕಟ್ಟುನಿಟ್ಟಾಗಿ ಬರೋರು. ಆದ್ರೆ ಅಂತ ವ್ಯಕ್ತಿ ಈ ತರ ಬರ್ಬರವಾಗಿ ಹತ್ಯೆ ಆಗುವಂಥದ್ದು. ಸಹಜವಾಗಿ ಗುಂಡಿನ ದಾಳಿಗೆ ಹತ್ಯೆ ಆಗಿದ್ದಾನೆ ಅಂದ್ರೆ ವಿರೋಧಿಗಳು ಗುಂಡಿನ ದಾಳಿ ಮಾಡಿ ಹೊಡೆದಿದ್ದಾರೆ ಅಂತ ಅನ್ಬೋದು. ಅದನ್ನ ಬಿಟ್ಟು ಫೇಸ್ ಟು ಫೇಸ್ ಎದುರೇ ಬಂದು ಈಗ ಮಚ್ಚಿನಿಂದ ಈ ತರ ಆಯುಧಗಳಿಂದ ಹೊಡೆದಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸ್ವತಃ ಈ ಬಗ್ಗೆ ನಮ್ಮ ಜೊತೆಗೆ ವಿಶ್ಲೇಷಣೆ ಮಾಡೋದಕ್ಕೆ, ಜೊತೆಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡೆಪ್ಯೂಟಿ ಎಡಿಟರ್ ಶೇಖರ್ ಪೂಜಾರಿ ಅವರು. ಶೇಖರ್ ಪೂಜಾರಿ ಅವರೇ, ಸಾಕಷ್ಟು ತಿಂಗಳಿನಿಂದ ಕೂಡ ಈ ಭೀಮಾ ತೀರದ ಹತ್ಯೆ ಬಗ್ಗೆ ನೀವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಾ, ಹಾಗೆ ಸಾಕಷ್ಟು ಎಪಿಸೋಡ್ಗಳನ್ನ ಕೂಡ ನೀವು ಟೆಲಿಕಾಸ್ಟ್ ಮಾಡಿದ್ದೀರಾ. ಅದಾದ ಮೇಲೆ ನಿಮಗೆ ಬಂದಂತಹ ರೆಸ್ಪಾನ್ಸ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಈಗ ಈ ಬಾಗಪ್ಪ ಹರಿಜನ ಹತ್ಯೆ ಆಗಿದೆಯಲ್ಲ, ಆತನ ಹಿನ್ನೆಲೆ ಏನು, ಆತನನ್ನ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬರ್ಬರ ಹತ್ಯೆ ಮಾಡಿರಬಹುದು ಅಂತ ಅನ್ಸುತ್ತೆ? ಚೈತ್ರ, ಈ ಭೀಮಾ ತೀರದ ಕಥೆಗಳಿದೆಯಲ್ಲ, ಇದು ಯಾವತ್ತೂ ಮುಗಿಯದ ಕಥೆಗಳು ಅಂತಾನೆ ಹೇಳ್ಬಹುದು. ಯಾಕೆಂತಂದ್ರೆ ಈ ಭೀಮಾ ತೀರದಲ್ಲಿ ಒಂದು ತಲೆ ಉರುಳ್ತು ಅಂದಾಗ ಇನ್ನೇನ್ ಮುಗೀತು ಅಂತಕ್ಕಂತ ಮಾತುಗಳು ಕೇಳ ಬಂದಾಗ್ಲೇ ಮತ್ತೊಂದು ಅಧ್ಯಾಯ ಶುರುವಾಗಿರುತ್ತೆ. ನಮ್ಮ ವಿಜಯಪುರ ರಿಪೋರ್ಟರ್ ಹೇಳ್ತಾ ಇದ್ರು, ಭೀಮಾ ತೀರದ ಹಂತಕರ ಒಂದು ಕಥೆಗಳೇನಿದೆ ಆ ಸರಣಿ, ಚಂದಪ್ಪ ಹರಿಜನ ಸಾಯುವಂತಹ ಸಂದರ್ಭದಲ್ಲಿ ಮುಗೀತು ಅಂತಂದ್ರೆ ಅದು 1ನೇ ಅಧ್ಯಾಯ ಅಷ್ಟೇ ಮುಗ್ದಂಗಾಗಿತ್ತು. 2ನೇ ಅಧ್ಯಾಯ ಶುರುವಾಗಿದ್ದು ಭಾಗಪ್ಪ ಹರಿಜನ್ ಮೂಲಕ. ಯಾಕೆಂದ್ರೆ ಚಂದಪ್ಪ ಹರಿಜನ್ ಹತ್ಯೆಯ ನಂತರ, ಅಂದ್ರೆ ಪೊಲೀಸರು ಅವ್ರನ್ನ ಶೂಟ್ಔಟ್ ಮಾಡಿದ ನಂತರ ಭೀಮಾ ತೀರದ ಹಂತಕರು ಪೈಕಿ ಯಾರು ಉಳಿದಿಲ್ಲ ಅಂತಕ್ಕಂಥದ್ದನ್ನೇ ಹೇಳಲಾಗ್ತಿತ್ತು. ಆದ್ರೆ ಅಲ್ಲೊಬ್ಬ ಉಳಿದಿದ್ದ, ಅವನೇ ಭಾಗಪ್ಪ ಹರಿಜನ. ಈ ಭಾಗಪ್ಪ ಹರಿಜನ ಮೂಲತಃ ಬ್ಯಾಡಗಿಹಾಳದವನು, ವಿಜಯಪುರದ ಸಿಂದಗಿ ತಾಲೂಕಿನಲ್ಲಿ ಬರುತ್ತದು. ಬ್ಯಾಡಗಿಹಾಳ ಮತ್ತು ಆಲಮೇಲ ಮತ್ತೆ ದೇವಣಗಾವ ಮತ್ತೆ ಸೊನ್ನ ಇವೆಲ್ಲವೂ ಅಕ್ಕಪಕ್ಕದ ಹಳ್ಳಿಗಳು. ಸಿಂದಗಿ ತಾಲೂಕು ಮತ್ತೆ ಈ ಅಫ್ಜಲ್ಪುರ ತಾಲೂಕು ಏನಿರುತ್ತೆ ಅಲ್ಲಿನ ಸುತ್ತಮುತ್ತ ಹಳ್ಳಿಗಳು. ಹಂಗಾಗಿ ಒಂದು ಟೈಮಲ್ಲಿ ಚಂದಪ್ಪ ಹರಿಜನ ಏನು ಉತ್ತುಂಗದಲ್ಲಿ ಇರ್ತಾನೆ ಭೀಮಾ ತೀರದ ಹತ್ಯೆಗಳ ಸರಣಿಗಳಲ್ಲಿ, ಆ ಸಮಯದಲ್ಲಿ ಚಂದಪ್ಪ ಹರಿಜನನ ಸಹಾಯಕನಾಗಿ ಫಾಲೋವರ್ಸ್ ಆಗಿ ಚಂದಪ್ಪ ಹರಿಜನನ ಜೊತೆ ಸೇರ್ಕೊಳ್ತಾರೆ. ಹೀಗೆ ಸೇರ್ಕೊಂಡ ನಂತರ ಸಣ್ಣ ಹುಡುಗ ಆಗಿರ್ತಾನೆ ಬಾಗಪ್ಪ ಹರಿಜನ. ಆವಾಗ ಏನಾಗುತ್ತೆ, ಆತನಿಗೆ ಈ ಅಪ್ಡೇಟೆಡ್ ವರ್ಷನ್ ಆಗಿರ್ತಕ್ಕಂಥ ಗನ್ಗಳ ಖಯಾಲಿ ಜಾಸ್ತಿ ಆಗುತ್ತೆ. ಈ ಭೀಮಾ ತೀರದ ಹಂತಕರು ಪ್ರಮುಖವಾಗಿ ಈ ಗನ್ಗಳನ್ನ ಈ ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಿಂದ ಕದ್ದು ಅನ್ಅಫಿಷಿಯಲ್ ಆಗಿ ತರ್ತಾ ಇದ್ರು. ಅವುಗಳನ್ನ ತುಂಬಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ವ್ಯಕ್ತಿ ಅಂತಂದ್ರೆ ಅದು ಭಾಗಪ್ಪ ಹರಿಜನ. ಹಂಗಾಗಿ ದಿನದಿಂದ ದಿನಕ್ಕೆ ಈ ಹೊಲ ಗದ್ದೆಗಳಲ್ಲಿ ಗುರಿಯನ್ನ ಇಟ್ಟು ಹೊಡೆಯುವಂತದ್ದನ್ನ ಕಲ್ತಿದ್ದು ಭಾಗಪ್ಪ ಹರಿಜನ. ಪ್ರತಿನಿಧಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಖರವಾಗಿ ಗುರಿ ಇಟ್ಟು ಹೊಡೆಯೋದನ್ನ ಕಲಿತಂತ ವ್ಯಕ್ತಿ. ಹಂಗಾಗಿ ಭಾಗಪ್ಪ ಹರಿಜನ ಭೀಮಾ ತೀರದಲ್ಲಿ 2ನೇ ಅಧ್ಯಾಯಕ್ಕೆ ಕಾರಣನಾಗ್ತಾನೆ ಅಂತಕ್ಕಂಥದ್ದು ಆಗ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಯಾವಾಗ ಚಂದಪ್ಪ ಹರಿಜನನ ಹತ್ಯೆ ಆಯ್ತೋ, ಶೂಟ್ಔಟ್ ಆಯ್ತೋ, ಅದಾದ ನಂತರ ಭಾಗಪ್ಪ ಹರಿಜನ ಕೂಡ ಕಣ್ಮರೆ ಆಗಿರ್ತಾನೆ. ಆದ್ರೆ ಭಾಗಪ್ಪ ಹರಿಜನ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಚಂದಪ್ಪ ಹರಿಜನನಿಗೆ ಸಂಬಂಧಪಟ್ಟಂತ ಕೆಲವು ಆಸ್ತಿಗಳನ್ನ ತನ್ನ ಕಡೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಆರೋಪ ಕೇಳಬರುತ್ತೆ. ಮೂಲತಃ ಹೇಳ್ಬೇಕಂತಂದ್ರೆ ಚಂದಪ್ಪ ಹರಿಜನ ಹೊಡೆದಾಟಕ್ಕೆ ಭೀಮಾ ತೀರದ ಹತ್ಯೆಗಳ ಪೈಕಿ ಎಂಟ್ರಿ ಕೊಟ್ಟಿದ್ದು ಶಿವಾಜಿ ಬೋರ್ಗಿ ಅನ್ನುವಂಥವರ ಕುಟುಂಬದ ವಿಚಾರಕ್ಕಾಗಿ. ಆದ್ರೆ ಇಲ್ಲೆಲ್ಲೂ ಆಸ್ತಿ ವಿಚಾರಗಳು ಎಲ್ಲೂ ಬರೋದಿಲ್ಲ. ಆದ್ರೆ ಕೊನೆಯ ಹಂತಗಳಲ್ಲಿ ಚಂದಪ್ಪ ಹರಿಜನ ಒಂದಷ್ಟು ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ ಈ ಹತ್ಯೆ, ಈ ಬೆದರಿಕೆ ಮತ್ತೆ ಸುಲಿಗೆಗಳ ಮೂಲಕ ಅನ್ನುವಂಥದ್ದು ಕೆಲವು ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ಸಂಪಾದಿಸಿದಂತ ಒಂದಷ್ಟು ಅಕ್ರಮ ಆಸ್ತಿಗಳನ್ನ ಭಾಗಪ್ಪ ಹರಿಜನು ತನ್ನ ಕಡೆ ಮಾಡ್ಕೊಂಡಿದ್ದಾನೆ ಅಂತಕ್ಕಂಥ ವಿಚಾರ ಏನಾಗುತ್ತೆ ಚಂದಪ್ಪ ಹರಿಜನ್ ಸತ್ತ ನಂತರ ಗೊತ್ತಾಗುತ್ತೆ. ಆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗುತ್ತೆ, ಚಂದಪ್ಪ ಹರಿಜನನ ಸಂಬಂಧಿಗಳು ಅಂದ್ರೆ ಅವರ ತಮ್ಮ ಬಸವರಾಜ್ ಮತ್ತು ಇತರರು ಏನ್ ಮಾಡ್ತಾರೆ, ಭಾಗಪ್ಪ ಹರಿಜನನ್ ಬೆನ್ನು ಬೀಳ್ತಾರೆ.
ಇನ್ಕ್ಲೂಡಿಂಗ್ ಚಂದಪ್ಪ ಹರಿಜನನ ಕುಟುಂಬ ಅಂದ್ರೆ ಅವರ ಹೆಂಡತಿ ಮತ್ತೆ ಅವರ ಮಕ್ಕಳು, ಅವರ ಸೋದರ ಎಲ್ಲರೂ ಏನ್ ಮಾಡ್ತಾರೆ, ಭಾಗಪ್ಪ ಹರಿಜನ ನಮ್ಮ ತಂದೆ ಅಥವಾ ನಮ್ಮ ಅಣ್ಣನ ಆಸ್ತಿಯನ್ನ ಹೊಡೆದಿದ್ದಾರೆ, ಹಂಗಾಗಿ ನಮಗೆ ಬರಬೇಕು ಆ ಆಸ್ತಿ ಅಂತಕ್ಕಂಥದ್ದನ್ನ ಈ ಚಂದಪ್ಪ ಹರಿಜನ್ ಕಡೆಯವರು ದುಂಬಲ್ ಬೀಳ್ತಾರೆ. ಆವಾಗ ಏನಾಗುತ್ತೆ, ಅವರಿಬ್ಬರ ಮಧ್ಯೆ ಆಸ್ತಿ ವೈಷಮ್ಯ ಶುರುವಾಗುತ್ತೆ, ಭಾಗಪ್ಪ ಹರಿಜನ ಮತ್ತು ಚಂದಪ್ಪ ಹರಿಜನ ಕುಟುಂಬದವರ ಮಧ್ಯೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗಪ್ಪ ಹರಿಜನ ಈ ಚಂದಪ್ಪ ಹರಿಜನ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸಾಯಿಸ್ತಾರೆ. ಅದ್ ಯಾಕೆ ಅಂತಂದ್ರೆ, ಭಾಗಪ್ಪ ಹರಿಜನ ನಮಗೆ ಆಸ್ತಿಯಲ್ಲಿ ಪಾಲ್ ಕೊಡ್ತಾ ಇಲ್ಲ, ಚಂದಪ್ಪ ಹರಿಜನಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ಅವನು ಒಬ್ಬನೇ ನುಗ್ತಾದಾನೆ ಅನ್ನೋಂತ ಕಾರಣಕ್ಕಾಗಿ ಭಾಗಪ್ಪ ಹರಿಜನನ ಕಡೆಯವರ ಇಬ್ಬರು ವ್ಯಕ್ತಿಗಳನ್ನ, ಅಂದ್ರೆ ಸಂಬಂಧದಲ್ಲಿ ಅಳಿಯಂದರಾಗಬೇಕು, ಆ ಇಬ್ಬರು ವ್ಯಕ್ತಿಗಳನ್ನ ಈ ಚಂದಪ್ಪ ಹರಿಜನನ ಕಡೆಯವರು ಹೊಡೆದಿದ್ದಾರೆ ಅಂತಕ್ಕಂಥ ಆರೋಪ ಬರುತ್ತೆ. ಹಂಗಾಗಿ ನಮ್ಮ ಅಳಿಯಂದರನ್ನ ಇವ್ರು ಹೊಡೆದಿದ್ದಾರೆ, ಅದಕ್ಕೆ ನಾನು ತೀರಿಸ್ಕೊಳ್ಳೇಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ ಭಾಗಪ್ಪ ಹರಿಜನ ಚಂದಪ್ಪ ಹರಿಜನನ ಸಂಬಂಧಿಕರನ್ನ ಹೊಡಿತಾನೆ. ಅದಾದ ನಂತರ ಚಂದಪ್ಪ ಹರಿಜನನ ಕಡೆಯವರು ಈತನ ಮೇಲೆ ಕತ್ತಿ ಮಸೀತಿರ್ತಾರೆ, ಯಾವಾಗ ಬೇಕಾದ್ರೂ ನಾನು ಅವನ್ನ ಹೊಡಿಬೇಕು, ತೀರಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಒಂದು ಆಸ್ತಿ ಕೊಡ್ಲಿಲ್ಲ ಅನ್ನುವಂಥ ವಿಚಾರ ಒಂದಾಗಿತ್ತು. ಎರಡನೇದ್ದು, ನಮ್ಮ ಅಣ್ಣನ ಹೆಸರಲ್ಲಿ ಅಂದ್ರೆ ಚಂದ್ರಪ್ಪ ಹರಿಜನನ ಹೆಸರಲ್ಲಿ ಇವನು ಇನ್ನೊಂದಷ್ಟು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದು, ಚಂದಪ್ಪ ಹರಿಜನ ಹೆಸರಲ್ಲಿ ಒಂದಷ್ಟು ಆಸ್ತಿ ಮತ್ತೆ ಹವಾ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾನೆ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಸಿಟ್ಟಿರುತ್ತೆ. ಆದ್ರೆ ಇದನ್ನ ಭಾಗಪ್ಪ ಹರಿಜನ ಒಪ್ಪೋದಿಲ್ಲ. ನಾನು ಅವರ ಯಾವ ಆಸ್ತಿನೂ ನಾನು ಬರ್ಸ್ಕೊಂಡಿಲ್ಲ, ಚಂದಪ್ಪ ಹರಿಜನಗೂ ನನಗೂ ಸಂಬಂಧವೇ ಇಲ್ಲ, ಅವ್ರು ಸತ್ರು, ಅವ್ರಾದ್ಮೇಲೆ ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಚಂದಪ್ಪ ಹರಿಜನನ ಹೆಸರಲ್ಲೇ ಭಾಗಪ್ಪ ಹರಿಜನ ಭೀಮಾ ತೀರದಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ, ಒಂದಷ್ಟು ದುಡ್ಡು ಮಾಡ್ತಾ ಇದ್ದ, ಸುಲಿಗೆ ಮಾಡ್ತಿದ್ದ ಅಂತಕ್ಕಂಥ ಆರೋಪಗಳೇನಿದಾವಲ್ಲ, ಅದು ಇದೂ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಭೀಮಾ ತೀರದ ಕಡೆ ಸರಣಿ ಎಪಿಸೋಡ್ಗಳು ಮಾಡ್ಬೇಕಾದಾಗ ಹೋಗಿದ್ವಿ ನಾವು. ಆವಾಗ ಭಾಗಪ್ಪ ಹರಿಜನನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಸುಮಾರು 3-4 ದಿನಗಳ ಕಾಲ ನಾವು ಭಾಗಪ್ಪ ಹರಿಜನನ್ನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಿಜಾಪುರದಲ್ಲೇ ಇದ್ವಿ. ಮೊದಲನೇದಾಗಿ ಆರಂಭದಲ್ಲಿ ನಾನು ಸಿಗ್ತೀನಿ ಸರ್ ಅಂತ ಹೇಳಿದಂತವ್ರು, ಆಮೇಲೆ ನಾನು ಬರಕ್ಕಾಗ್ತಿಲ್ಲ, ಕೆಲವು ಸೆಕ್ಯೂರಿಟಿ ರೀಸನ್ ಗಳಿಂದಾಗಿ ಅಂತಕ್ಕಂಥ ರೀಸನ್ ಗಳನ್ನ ಕೊಟ್ರು. ಅದಾದ ನಂತರ ಮತ್ತೆ ನಮಗೆ ಸಿಗ್ಲಿಲ್ಲ. ಆಗ ಸ್ವಲ್ಪ ದಿನಗಳ ನಂತರ ಭಾಗಪ್ಪ ಹರಿಜನ್ ಹೇಳಿದ್ದೇನು ಅಂತಂದ್ರೆ, ನಾನು ಈಗ ಹೊರಗಡೆ ಇದ್ದೀನಿ ಸರ್, ನನ್ನನ್ನ ಬಿಟ್ಬಿಡಿ, ನಾನ್ ಮತ್ತೆಲ್ಲಾದ್ರೂ ಮಾತಾಡೋದು ಅದು ಇನ್ನೊಂದೇನೋ ಆಗೋದು, ಮತ್ತೆ ನನ್ ಮೇಲೆ ಅಪಾಯ ಆಗುತ್ತೆ, ಸೊ ಹಂಗಾಗಿ ನಾನು ಯಾವ ತಂಟೆಗೂ ಬರಲ್ಲ, ನಾನು ಯಾರ ತಂಟೆಗೂ ಹೋಗಲ್ಲ, ನಾನಾಯ್ತು ನನ್ನ ಜೀವನ ಆಯ್ತು ಅಂತಕ್ಕಂಥದ್ದನ್ನ ಮಾತಾಡಿದ್ದ. ಆದ್ರೆ ಅದಾದ ನಂತರ ಅವನ್ ಎಲ್ಲಿದ್ದಾನೆ ಅಂತಕ್ಕಂಥ ವಿಚಾರ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಕೆಲವರು ಹೇಳ್ತಾರೆ ಕಲಬುರಗಿಯಲ್ಲಿದ್ದ ಅಂತ, ಕೆಲವರು ಬಿಜಾಪುರದಲ್ಲಿದ್ದ ಅಂತ ಹೇಳ್ತಾರೆ. ಬಟ್ ಕೆಲವ್ರ ಪ್ರಕಾರ ಆತ ಮಹಾರಾಷ್ಟ್ರದಲ್ಲೇ ತುಂಬಾ ಟೈಮ್ ಅನ್ನ ಕಳೀತಾ ಇದ್ದ ಅಂತಕ್ಕಂಥದ್ದು ಇದೆ. ಹೀಗೆ ಸೇಡಿನ ಸರಮಾಲೆಗಳನ್ನೇ ತನ್ನ ಜೊತೆಗೆ ಸುತ್ಕೊಂಡಿದ್ದಂತ ಭಾಗಪ್ಪ ಹರಿಜನ ಈಗ ಇದ್ದಕ್ಕಿದ್ದಂತೆ ಈ ತರ ಘೋರವಾಗಿ ಸಾಯ್ತಾನೆ ಅಂತಕ್ಕಂಥ ಊಹೆಯನ್ನು ಯಾರು ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗ್ಲೂ ಆತನ ಅಕ್ಕಪಕ್ಕ ಒಂದಷ್ಟು ಜನಗಳನ್ನ, ಒಂದಷ್ಟು ಗನ್ನು ಆ ತರದ್ನೆಲ್ಲ ಇಟ್ಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ. ಬಟ್ ಯಾರಾದ್ರೂ ಎದುರುಗಡೆ ಬಂದ್ರೆ ತಗೊಂಡ್ ಶೂಟ್ ಮಾಡುವಂತ ವ್ಯಕ್ತಿನೂ ಆಗಿದ್ದ. ಅಂತವನನ್ನ ಹೀಗೆ ಬರ್ಬರವಾಗಿ ಕೊಂದಿರೋದಿದೆಯಲ್ಲ, ನಿಜವಾಗೂ ಇದು ಭೀಮಾ ತೀರದ ಮತ್ತೊಂದು ಕರಾಳ ಅಧ್ಯಾಯಗಳಿಗೆ ಸಾಕ್ಷಿಯಾಗುತ್ತಾ ಅನ್ನೋಂತ ಆತಂಕ ಕಾಡ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶೇಖರ್ ಪೂಜಾರಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ತೀರದ ಭಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಈಗ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರು ಭೇಟಿ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆಯಾಗಿರುವಂತಹ ಭಾಗಪ್ಪ ಹರಿಜನ ಮೃತದೇಹವನ್ನ ಕಂಡು ಆತನ ಸಂಬಂಧಿಕರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಈಗ ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರು ಭೇಟಿ ಕೊಟ್ಟಿದ್ದಾರೆ. ತಂಡಗಳನ್ನ ರಚನೆ ಮಾಡಿದ್ದಾರೆ. ಒಂದೊಂದು ತಂಡವು ಕೂಡ ಇದೀಗ ಪ್ರತ್ಯೇಕ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಯಾವ ಕಾರಣಕ್ಕೆ ಈ ಬರ್ಬರ ಹತ್ಯೆ ನಡೆದಿದೆ, ಈ ಹತ್ಯೆ ಹಿಂದಿನ ರಹಸ್ಯ ಏನು, ಹಿನ್ನೆಲೆ ಏನು, ಯಾರು ಈ ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಂಡಗಳನ್ನ ರಚನೆ ಮಾಡಿಕೊಂಡು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆತನ ಮೃತದೇಹವನ್ನ ಕಂಡ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಈ ಭೀಮಾ ತೀರದಲ್ಲಿ ಮಾತು ಯಾವತ್ತಿದ್ರೂ ಆಡ್ತಾ ಇರ್ಲಿಲ್ಲ, ಬಟ್ ಗನ್ಗಳು ಸದ್ದು ಮಾಡ್ತಾ ಇತ್ತು. ಬಟ್ ಅದೇ ಒಂದು ವ್ಯಕ್ತಿ ಈಗ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಈ ಕಲಬುರಗಿ ವಿಜಯಪುರದ ಭೀಮಾ ತೀರದಲ್ಲಿ
ಹಾವಳಿ ಇಟ್ಟಂತಹ ಭಾಗಪ್ಪ ಹರಿಜನ ಈಗ ಹತ್ಯೆಯಾಗಿದ್ದಾನೆ, ಅದರಲ್ಲೂ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಇದನ್ನ ಕಂಡಂತರ ಕುಟುಂಬಸ್ಥರು ಗೋಳಾಡ್ತಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ದೇಹದಲ್ಲಿ ಇದ್ದಂತಹ 2 ಕೈಗಳನ್ನ ಪೀಸ್ ಮಾಡಿದ್ದಾರೆ.